ಎಲ್ರಿಗೂ ನಮಸ್ಕಾರ. ಇದು ಸ್ಟ್ರೈಟ್ ಟಾಕ್ ಯೂಟ್ಯೂಬ್ ಚಾನಲ್. ನಾನು ಎಸ್ ಪ್ರಕಾಶ್ ರಾಜ್, ಪಕ್ಕಹಳ್ಳಿ ಹುಡುಗ. ಪ್ರಿಯ ವೀಕ್ಷಕರೇ, ಈಗಾಗಲೇ ICC ಮಹಿಳಾ T20 ವರ್ಲ್ಡ್ ಕಪ್ ಪ್ರಾರಂಭವಾಗಿದೆ. ನಿನ್ನೆ ಪಾಕಿಸ್ತಾನ ಸ್ಕಾಟ್ಲೆಂಡ್ ವಿರುದ್ಧ ಭರ್ಜರಿ ಜಯವನ್ನು ಸಾಧಿಸಿದೆ. ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಭರ್ಜರಿ ಕಾದಾಟ ಅಂತಲೇ ಹೇಳ್ಬೋದು. ಯಾಕಂದರೆ ಎರಡು ಬಲಿಷ್ಠವಾದ ತಂಡಗಳು. ಇದುವರೆಗೂ ಭಾರತ ಮತ್ತು ನ್ಯೂಜಿಲೆಂಡ್ 13 ಪಂದ್ಯಗಳ ಮುಖಾಮುಖಿಯಲ್ಲಿ ಭಾರತ ಕೇವಲ 4 ಪಂದ್ಯ ಗೆದ್ದಿದ್ರೆ ನ್ಯೂಜಿಲೆಂಡ್ 9 ಪಂದ್ಯವನ್ನು ಗೆದ್ದಿದೆ. ಹಾಗಾಗಿ ನ್ಯೂಜಿಲೆಂಡ್ ಒಂದು ಬಲಿಷ್ಠವಾದ ತಂಡ. ವಿಶ್ವಕಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ 4 ಪಂದ್ಯ ಆಡಿದ್ರು. 4 ಪಂದ್ಯಗಳಲ್ಲೂ ಭಾರತ 2, ನ್ಯೂಜಿಲೆಂಡ್ 2 ಪಂದ್ಯಗಳನ್ನು ಜಯ ಸಾಧಿಸಿದೆ. ಈ ಪಂದ್ಯ ದುಬೈನಲ್ಲಿ ನಡೆಯಲಿದೆ. ದುಬೈ ಪಿಚ್ ನೋಡೋದಾದ್ರೆ, ದುಬೈ ಪಿಚ್ ಬಹಳ ನಿಧಾನಗತಿಯಲ್ಲಿ ಸಾಗುತ್ತದೆ. ಯಾವುದೇ ಪಿಚ್ಚಲ್ಲಿ ವಿಕೆಟ್ ನಂತರದಲ್ಲಿ ಯಾವುದೇ ಬಿರುಕುಗಳು ಇರುವುದಿಲ್ಲ. ಹಾಗಾಗಿ ಮೊದಲ ತಂಡ ಬೌಲಿಂಗ್ ತಗೊಂಡ್ರೆ ಗೆಲುವಿಗೆ ಹೆಚ್ಚು ಸಾಧ್ಯತೆ ಅಂತಾನೆ ಪಿಚ್ ರಿಪೋರ್ಟ್ ಹೇಳುತ್ತೆ. 9ನೇ ಆವೃತ್ತಿಯಲ್ಲಿ ನಡೆಯುತ್ತಿರುವ ಈ ಒಂದು T20 ವರ್ಲ್ಡ್ ಕಪ್ ಭಾರತಕ್ಕೆ ಒಂದು ಕಠಿಣವಾದ ಅಥವಾ ಒಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಭಾರತ ಯಾವುದೇ ವರ್ಲ್ಡ್ ಕಪ್ ಅನ್ನು ಗೆದ್ದಿಲ್ಲ. ICC ರ್ಯಾಂಕಿಂಗ್ ಅಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ರೆ ನ್ಯೂಜಿಲೆಂಡ್ 4ನೇ ಸ್ಥಾನದಲ್ಲಿದೆ. ಏನೇ ಆದ್ರೂ ಭಾರತಕ್ಕೆ ಈ ಒಂದು T20 ವರ್ಲ್ಡ್ ಕಪ್ ಬಹು ಮುಖ್ಯವಾದ ಪಂದ್ಯ, ಟೂರ್ನಿಮೆಂಟ್ ಅಂತಾನೆ ಹೇಳ್ಬೋದು. ಇದುವರೆಗೂ ಯಾವುದೇ ಕಪ್ಪನ್ನು ಗೆಲ್ಲದ ಮಹಿಳಾ ತಂಡ ಈ ಬಾರಿ ಗೆಲುವನ್ನು ಸಾಧಿಸಿ ಬರಲೇಬೇಕಂತೇಳಿ ಕ್ರಿಕೆಟ್ ಅಭಿಮಾನಿಗಳ ಆಶಯ. ಬನ್ನಿ, ಭಾರತ ಕ್ರಿಕೆಟ್ ತಂಡದಲ್ಲಿ ಯಾರೆಲ್ಲ ಸಂಭಾವ್ಯ ಆಟಗಾರಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಸಫಲಿ ವರ್ಮಾ, ಸ್ಮೃತಿ, ಅಮ್ರಾನ್, ನಾಯ್ಕೆ, ಜಿಮಿಮಾ, ರಿಚಾ ಘೋಷ್, ದೀಪ್ತಿ ಶರ್ಮಾ, ಪೂಜಾ, ಶ್ರೇಯಾಂಕಾ, ಅರುಂಧತಿ, ರಾಧಾ ಯಾದವ್, ರೇಣುಕಾ ಸಿಂಗ್. ನ್ಯೂಜಿಲೆಂಡ್ನಲ್ಲಿ ನೋಡೋದಾದ್ರೆ ಸೂಜಿ ಬೇಟ್ಸ್, ಸೋಫಿ ಡಿವೈನ್, ನಾಯ್ಕಿ, ಅಮೇಲಿಯಾ ಕೇರ್, ಬ್ರುಕೆ ಹಲೆಟ್, ಲೀ ಕ್ಯಾಸ್ಟ್ರೇಕ್, ಚಾರ್ಚಿಯಾ ಪ್ಲಿಮರ್, ಮ್ಯಾಡಿ ಗ್ರೀನ್, ಜೇಸ್ ಕೇರ್, ಇಡನ್ ಕಾರ್ಸನ್, ಫ್ರಾನ್ ಜೋಸನ್ ಥೂವಾ. ಇಷ್ಟೆಲ್ಲ ಆಟಗಾರ್ತಿಯರು ತಂಡದಲ್ಲಿದ್ದಾರೆ. ಬಟ್ ಭಾರತಕ್ಕೆ ಬಲಿಷ್ಠವಾದ ಆಟಗಾರ್ತಿಯರು ಯಾರಂದರೆ ಸ್ಮೃತಿ, ಅಮ್ರಾನ್, ರಿಚಾ, ಶಫಲಿ, ದೀಪ್ತಿ ಪ್ರಮುಖ ಆಕರ್ಷಣೆ ಆಗಲಿದ್ದಾರೆ. ಇನ್ನು ಅವಕಾಶದ ನಿರೀಕ್ಷೆಯಲ್ಲಿ ನಮ್ಮ ರಾಜ್ಯದ ಶ್ರೇಯಾಂಕಾ ಪಟೇಲ್ ಇದ್ದಾರೆ. ನ್ಯೂಜಿಲೆಂಡ್ ಇಂದನೂ ಕಠಿಣ ಸ್ಪರ್ಧೆ ಸಾಧ್ಯತೆ. ಯಾಕಂದ್ರೆ ನಾಯಕಿ ಸೂಜಿ ಅವರು ಅದ್ಭುತ ಫಾರ್ಮಲ್ ಇದ್ದಾರೆ ಮತ್ತು ಆಲ್ರೌಂಡರ್ ಆಟಗಾರ್ತಿಯರು ಕೂಡ ನ್ಯೂಜಿಲೆಂಡ್ ತಂಡದಲ್ಲಿದ್ದಾರೆ. ಹಾಗಾಗಿ ಅದನ್ನ ನಾವು ಕಡೆಗಣಿಸಾಗಿಲ್ಲ. ಪಂದ್ಯ ಸಮಯ 7:30ಕ್ಕೆ ಸ್ಟಾರ್ಟ್. Welcome back to Sharjah here in the United Arab Emirates for match number 2 of the ICC T20 Women's World Cup. There's culture galore around the stadiums and inside. T20 ವರ್ಲ್ಡ್ ಕಪ್ ಅನ್ನು ಗೆದ್ದು ಬರಲೇಬೇಕಂತ ಎಲ್ಲ ಅಭಿಮಾನಿಗಳು ಬೇಡ್ಕೊಳ್ಳೋಣ. ಜೈ ಭಾರತ. ಹಾಗೆ ಇವತ್ತು ಶುಕ್ರವಾರ ಸಿನಿ ವಿಚಾರ. ಯಾವ್ದೆಲ್ಲ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಿಂಚುಳ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. 2ನೇದು ಗೋಪಿಲೋಲ ಅಂತ ಒಂದು ಸಿನಿಮಾ, 3ನೇದು ಜನಕ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ನಿನ್ನೆ ಭೈರವಿ ದೇವಿ ಅಂತ ಹೇಳಿ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಚಿತ್ರ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲ ಸಿನಿ ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡಿ ಹೊಸಬರನ್ನ ಗೆಲ್ಲಿಸಿ, ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಅಂತ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ಹಾಗೆ ಮಾರ್ಟಿನ್ 11ಕ್ಕೆ ಧ್ರುವ ಸರ್ಜಾ ಅಭಿನಯದ ಬಿಗ್ ಬಜೆಟ್ ಸಿನಿಮಾ ಮಾರ್ಟಿನ್ ಕೂಡ ರಿಲೀಸ್ ಆಗ್ತಿದೆ. ದಯವಿಟ್ಟು ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಿ, ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ, ಹೊಸಬರನ್ನ ಬೆಳೆಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.